Hi friends, welcome back to Raman tutorial for GK. In today's class we are going to learn about present perfect tense. In last two classes we learnt about present simple, present continuous, and in today's class we are going to focus on present perfect tense. We use present perfect tense to express an action that is still going on or that stopped recently but has influence on the present. ಇದನ್ನು ಎಲ್ಲಿ ಬಳಸ್ತೀವಿ ಅಂತಂದರೆ ನೋಡಿ, ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿಲ್ಲ, ಅದಿನ್ನೂ ಕಂಟಿನ್ಯೂ ಆಗ್ತಾ ಇದೆ. ಅದರ ಇಂಪ್ಯಾಕ್ಟ್ ಈಗಿನ ಪ್ರೆಸೆಂಟ್ ಮೇಲೂ ಕೂಡ ಇದೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ ಟು ಮೇಕ್ ದ ಪಾಸಿಟಿವ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಎದಕ್ಕೆ ಬಳಸ್ತೀವಿ? ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿಲ್ಲ, ಅದರ ಇಂಪ್ಯಾಕ್ಟ್ ಈಗಲೂ ಕೂಡ ಇದೆ ಪ್ರೆಸೆಂಟ್ ಮೇಲೆ, ಅಂಥವನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಹ್ಯಾವ್ ಆರ್ ಹ್ಯಾಸನ್ನು ಬಳಸ್ತಾರೆ, ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲನ್ನು ಬಳಸ್ತಾರೆ. ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅಂತ ಏನು ಹೇಳ್ತೀವಲ್ಲ, ಹ್ಯಾವ್ ಹ್ಯಾಸ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಈಸ್ ಯೂಸ್ಡ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಟು ಮೇಕ್ ಪಾಸಿಟಿವ್ ಸೆಂಟೆನ್ಸಸ್. ಓಕೆ, ಹಾಗೆಯೇ ಈ ಥರ್ಡ್ ಫಾರ್ಮ್, ಮೋಸ್ಟ್ ಆಫ್ ದ ಫಾರ್ಮ್ಸ್ ನಿಮಗೆ ಗೊತ್ತು, ರೆಗ್ಯುಲರ್ ಫಾರ್ಮ್ಸ್ ಕೂಡ ಇದೆ, ವರ್ಬ್ ಫಾರ್ಮ್ಸ್, ಹಾಗೆ ಇರ್ರೆಗ್ಯುಲರ್ ಇದೆ. ರೆಗ್ಯುಲರ್ ಅಂದರೆ ಇಡೀ ತಗೊಂಡು ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಸ್ ಆಗೋವಂಥವಕ್ಕೆ ನಾವು ರೆಗ್ಯುಲರ್ ವರ್ಬ್ ಫಾರ್ಮ್ಸ್ ಅಂತೀವಿ. ಕೆಲವು ಪೂರ ಚೇಂಜಸ್ ಆಗುತ್ತೆ, ಅವನ್ನ ಇರ್ರೆಗ್ಯುಲರ್ ಅಂತ ಕರಿತೀವಿ. ಓಕೆ, ಈಗ ಉದಾಹರಣೆಗೆ ಪ್ಲೇ ಬಿಕಮ್ಸ್ ಪ್ಲೇಡ್. ದೇರ್ ಆರ್ ಆ ಫ್ಯೂ ವರ್ಬ್ಸ್ ದಟ್ ಚೇಂಜ್ ದೇರ್ ಸ್ಪೆಲ್ಲಿಂಗ್ ವೆನ್ ಯು ಆ್ಯಡ್ ಇ ಡಿ. ಕೆಲವೊಂದಿದೆ ಸ್ಪೆಲ್ಲಿಂಗ್ಸ್ ಕೂಡ ಚೇಂಜ್ ಆಗುತ್ತೆ. ಸ್ಟಡಿ ಬಿಕಮ್ಸ್ ಸ್ಟಡೀಡ್. ಓಕೆ, ವಿ ಆಲ್ಸೋ ಹ್ಯಾವ್ ಕಂಪ್ಲೀಟ್ಲಿ ಇರ್ರೆಗ್ಯುಲರ್, ತುಂಬ ಪೂರ ಚೇಂಜಸ್ ಆಗೋವಂಥ ವರ್ಬು ಕೂಡ ಇದೆ. ಉದಾಹರಣೆಗೆ ಸಿ ಸಾ ಸೀನ್ ಆಗುತ್ತೆ, ಗೋ ವೆಂಟ್ ಗಾನ್, ಡೂ ಡಿಡ್ ಡನ್, ಹೀಗೂ ಕೂಡ ಚೇಂಜಸ್ ಆಗುತ್ತೆ. ಹಾಗೆಯೇ ಮೂವು ಬೇರೆ ರೀತಿಯಲ್ಲಿ ಚೇಂಜಸ್ ಆಗೋಂಥದ್ದು ಇದೆ. ಓಕೆ, ಈಗ ಪಾಸ್ಟ್ ಸೆಂಟೆನ್ಸ್ ಹೇಗೆ ಮಾಡ್ತೀವಿ? ಐ ಹ್ಯಾವ್ ಪ್ಲೇಡ್, ಐ ಹ್ಯಾವ್ ಪ್ಲೇಡ್, ಐ ಹ್ಯಾವ್ ಪ್ಲೇಡ್, ಐ ಯು ಪ್ಲೇಡ್. ಹೌದ್ರಾ? ಯು ಹ್ಯಾವ್ ವರ್ಕ್ಡ್, ಯು ವರ್ಕ್ಡ್. ಹೀ ಹ್ಯಾಸ್ ರಿಟರ್ನ್, ಹೀ ಈಸ್ ರಿಟರ್ನ್. ಹೀಗೆ ಅದರ ಕಾಂಟ್ರಾಕ್ಟೆಡ್ ಫಾರ್ಮು ಕೂಡ ಹೇಳ್ತಾ ಇದ್ದೀನಿ. ಶಿ ಹ್ಯಾಸ್ ವಾಕ್ಡ್, ಶಿ ಈಸ್ ವಾಕ್ಡ್. ಇಟ್ ಹ್ಯಾಸ್ ರೇನ್ಡ್, ಇಟ್ಸ್ ರೇನ್ಡ್. ವಿ ಹ್ಯಾವ್ ಟ್ರಾವೆಲ್ಡ್, ವ್ಯೂ ಟ್ರಾವೆಲ್ಡ್. ದೇ ಹ್ಯಾವ್ ಸ್ಟಡೀಡ್, ದೇವ್ ಸ್ಟಡೀಡ್. ಹೀಗೂ ಕೂಡ ನಾವು ಬಳಸ್ತೀವಿ. ದ ನೆಗೆಟಿವ್ ಈಸ್ ರಿಯಲಿ ಸಿಂಪಲ್ ಟು. ನೆಗೆಟಿವ್ ಕೂಡ ಭಾಳ ಈಸಿ. ಹ್ಯಾವ್ ಮತ್ತು ಪಿ ಪಿ ನಡುವೆ, ಪಾಸ್ಟ್ ಪಾರ್ಟಿಸಿಪಲ್ ನಡುವೆ ನಾಟನ್ನು ಆ್ಯಡ್ ಮಾಡಿದರೆ ಮುಗಿದೋಯ್ತು. ದಟ್ಸ್ ಇಟ್. ನೋಡಿ, ಐ ಹ್ಯಾವ್ ನಾಟ್ ಈಟನ್ ಬ್ರೇಕ್ಫಾಸ್ಟ್ ಟುಡೇ, ಐ ಹ್ಯಾವಂಟ್ ಈಟನ್ ಬ್ರೇಕ್ಫಾಸ್ಟ್ ಟುಡೇ. ಇಲ್ಲಿ ಹ್ಯಾವ್ ಬಂದಿದೆ, ಆನಂತರ ಹ್ಯಾವ್ ನಂತರ ಪಕ್ಕಕ್ಕೆ ಥರ್ಡ್ ಫಾರ್ಮ್ ಇದೆ, ಇದ್ರ ನಡುವೆ ನಾಟನ್ನು ಆ್ಯಡ್ ಮಾಡಿಬಿಡ್ತಾರೆ. ದಟ್ಸ್ ಇಟ್. ಐ ಹ್ಯಾವಂಟ್ ಈಟನ್. ಹಾಗೆಯೇ ಯು ಹ್ಯಾವ್ ನಾಟ್ ಬೀನ್ ಟು ಏಷ್ಯಾ, ಯು ಹ್ಯಾವಂಟ್ ಬೀನ್ ಟು ಏಷ್ಯಾ. ಹೀ has not seen the new film, he hasn't seen. Okay, she hasn't played tennis, she hasn't played. It hasn't snowed this winter, it hasn't snowed. ಅಂದರೆ ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಕೂಡ ಹೇಳ್ತಾ ಇದ್ದೀವಿ. ಹೀಗೆ ಟು ಮೇಕ್ ಅ ಕ್ವಶನ್ ಮಾಡುವಾಗ ಏನು ಮಾಡ್ತೀವಿ? ಫಸ್ಟು ಎಸ್ ಆರ್ ಕ್ವಶನ್ ಮಾಡುವಾಗ ವಿ ಬಿಗಿನ್ ವಿತ್ ಹ್ಯಾವ್ ಆರ್ ಹ್ಯಾಸ್, ಆಕ್ಸಿಲರಿ ವರ್ಬಿಂದ ಸ್ಟಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹ್ಯಾವ್ ಐ ಮಿಸ್ಡ್ ದ ಬಸ್? Have you visited London? Has he worked as a waiter before? Has she met John? ಇಲ್ಲಿ ನೋಡ್ಬೋದು, ಹ್ಯಾಸ್ ನಂತರ ಏನು ಬರ್ತಾ ಇದೆ? ಸಬ್ಜೆಕ್ಟ್ ಬರ್ತಾ ಇದೆ. ಆ ಸಬ್ಜೆಕ್ಟ್ ನಂತರ ಪಿ ಪಿ ಥರ್ಡ್ ಫಾರ್ಮ್ ಬರುತ್ತೆ. ಓಕೆ, ಹೀಗೆ ಆಕ್ಸಿಲರಿ ವರ್ಬಿಂದ ಸ್ಟಾರ್ಟ್ ಆಗುತ್ತೆ, ಫಾಲೋ ಅಪ್ ಸಬ್ಜೆಕ್ಟ್ ಬರುತ್ತೆ, ನಂತರ ಥರ್ಡ್ ಫಾರ್ಮ್ ಬರುತ್ತೆ. ಇದೆಲ್ಲ ಯು ಆರ್ ಅವೇರ್ ಆಫ್ ದಿಸ್, ಇದೆಲ್ಲ ಗೊತ್ತಿರುತ್ತೆ. ಬಟ್ ರೂಲ್ಸ್ ಏನು ಹೇಳಕ್ಕೆ ಹೊಟ್ಟಿದ್ದೀನಿ ಮುಂದೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, has it been cold this week? Have we arrived too early? Have they studied English grammar before? ಹಾಗೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಬಂದಾಗ ಕೂಡ ನಾವೇನು ಮಾಡ್ತೀವಿ? ಡಬ್ಲ್ಯೂ ಎಚ್ ಕ್ವಶನ್ಸನ್ನು ಈ ಆಕ್ಸಿಲರಿ ವರ್ಬ್ ಹಿಂದ್ಗಡೆ ಸೇರಿಸ್ತೀವಿ. ವೇರ್ ಹ್ಯಾವ್ ಐ ಲೆಫ್ಟ್ ಮೈ ಅಂಬ್ರೆಲಾ? ವಾಟ್ ಹ್ಯಾವ್ ಯು ಡನ್ ಟುಡೇ? ವೈ ಹ್ಯಾಸ್ ಶಿ ಗಾನ್ ಆಲ್ರೆಡಿ? ವೇರ್ ಹ್ಯಾಸ್ ಶಿ ಬೀನ್ ಇನ್ ದ UK? ವೈ ಹ್ಯಾಸ್ ಇಟ್ ರೇನ್ಡ್ ಸೋ ಮಚ್ ದಿಸ್ ಸಮ್ಮರ್? ವಾಟ್ ಹ್ಯಾವ್ ವಿ ಡನ್? ವೇರ್ ಹ್ಯಾವ್ ದೇ ಲರ್ನ್ಡ್ ಇಂಗ್ಲೀಷ್ ಬಿಫೋರ್? ಹೀಗೆ ನಾವು ಬಳಸ್ತಾ ಹೋಗ್ತೀವಿ. ಹಾಗಾದರೆ ಈಗ ಯೂಸಸ್ ಬಗ್ಗೆ ನೋಡೋಣ. ಲೆಟ್ಸ್ ಸಿ ದ ಯೂಸಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇನ್ ದ ಬಿಗಿನಿಂಗಲ್ಲಿ ಸ್ವಲ್ಪ ಹೇಳಿದೆ, ಲೆಟ್ ಮೀ
ಪ್ರೊವೈಡ್ ಯು ದ ಡೀಟೇಲ್ ಸ್ಟಡಿಯನ್ನು ಕೊಡ್ತೀನಿ. ವಿ ಯೂಸ್ ದಿಸ್ ಟೆನ್ಸ್ ಫಾರ್ ಅನ್ಫಿನಿಶ್ಡ್ ಆ್ಯಂಡ್ ಫಿನಿಶ್ಡ್ ಆ್ಯಕ್ಷನ್. ಎರಡು ಅನ್ಫಿನಿಶ್ಡ್ ಮತ್ತು ಫಿನಿಶ್ಡ್ ಆ್ಯಕ್ಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಸ್ತೀವಿ. ಈಗ ಅನ್ಫಿನಿಶ್ಡ್ ನೋಡೋಣ. ವಿ ಯೂಸ್ ದಿಸ್ ಟೆನ್ಸ್ ವೆನ್ ವಿ ವಾಂಟ್ ಟು ಟಾಕ್ ಅಬೌಟ್ ಅನ್ಫಿನಿಶ್ಡ್ ಆ್ಯಕ್ಷನ್ಸ್ ಆರ್ ಸ್ಟೇಟ್ಸ್ ಆರ್ ಹ್ಯಾಬಿಟ್ಸ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂ ಟು ದ ಪ್ರೆಸೆಂಟ್. ಹಿಂದೆ ಯಾವಾಗೋ ಸ್ಟಾರ್ಟ್ ಆಗಿದೆ ಒಂದು ಆ್ಯಕ್ಷನ್, ಆದರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ರನ್ನಿಂಗಲ್ಲಿದೆ, ಅದನ್ನು ಕೂಡ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಸ್ತೀವಿ. ಇಂಥ ಟೈಮಲ್ಲಿ ಯೂಶಲಿ ವಿ ಯೂಸ್ ಇಟ್ ಟು ಸೇ ಹೌ ಲಾಂಗ್ ಆ್ಯಂಡ್ ವಿ ನೀಡ್ ಸಿನ್ಸ್ ಆರ್ ಫಾರ್. ನೋಡಿ, ಇಂಥ ಇನ್ಕಂಪ್ಲೀಟ್ ಅಥವಾ ಅನ್ಫಿನಿಶ್ಡ್ ಆ್ಯಕ್ಷನನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಎರಡು ವರ್ಡ್ಸನ್ನು ಕಾಮನಾಗಿ ಬಳಸ್ತೀವಿ, ಸಿನ್ಸ್ ಮತ್ತು ಫಾರ್. ಎಕ್ಸಾಮಲ್ಲಿ ಸಿನ್ಸ್ ಮತ್ತು ಫಾರ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಜೊತೆಗೆ ಯೂಸ್ ಮಾಡೋದ್ರ ಮೇಲೆ ನಿಮಗೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಟೈಪಲ್ಲಿ ಕ್ವಶನ್ಸ್ ಕೇಳ್ತಾರೆ. ಇದ್ರ ಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರೋದು ನೋಡಿ. ಹಾಗೆಯೇ ವಿ ಆಫನ್ ಯೂಸ್ ಸ್ಟೇಟಿವ್ ವರ್ಬ್ಸ್. ಐ ಹ್ಯಾವ್ ನೋನ್ ಟು ಸುಮಾ ಸಿನ್ಸ್ 1994. ಹಿಯರ್ ಯು ಕ್ಯಾನ್ ಸಿ ಒಂದು ಸ್ಪೆಸಿಫಿಕ್ ಟೈಮ್ ಇದೆ. ವೆನ್ ವಿ ಯೂಸ್ ಅ ಸ್ಪೆಸಿಫಿಕ್ ಟೈಮ್ ವಿ ಯೂಸ್ ಸಿನ್ಸ್. ಐ ಹ್ಯಾವ್ ನೋನ್ ಟು ಸುಮಾ ಸಿನ್ಸ್ 1994. ಶಿ ಹ್ಯಾಸ್ ಲೀವ್ಡ್ ಇನ್ ಬೆಂಗಳೂರು ಫಾರ್ 3 years. ಇಲ್ಲಿ ನೋಡ್ಬೋದು, ಶಿ ಹ್ಯಾಸ್ ಲೀವ್ಡ್ ಇನ್ ಬೆಂಗಳೂರು. ಹೌದ್ರಾ? ನೋಡಿ, ಡ್ಯೂರೇಷನ್ ಬಂದಾಗ ನಾವೇನು ಬಳಸ್ತೀವಿ? ವಿ ಯೂಸ್ ಫಾರ್. ಡ್ಯೂರೇಷನ್ ಇದ್ದರೆ ಫಾರ್ ಬಳಸ್ತೀವಿ. ಒಂದು ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟಲ್ಲಿದ್ದರೆ ನಾವೇನು ಬಳಸ್ತೀವಿ? ಸಿನ್ಸನ್ನು ಬಳಸ್ತೀವಿ. ಓಕೆ. ಹಾಗೆಯೇ ಐ ಹ್ಯಾವ್ ವರ್ಕ್ಡ್ ದೇರ್ ಫಾರ್ 8 months. ಇಲ್ಲಿ ಕೊಡ್ಬೋದು 8 months ಏನಿದೆ, ಇದು ಒಂದು ಡ್ಯೂರೇಷನ್ ಇದೆ, 8 ತಿಂಗಳು ಅವಧಿ ಇದೆ. ಈ ಅವಧಿ ಡ್ಯೂರೇಷನ್ ಇದ್ದಾಗ ನಾವು ಏನು ಬಳಸ್ತೀವಿ? ನಾವು ಫಾರನ್ನು ಬಳಸ್ತೀವಿ. ಹಾಗೆಯೇ ನಾವು ಮುಂದೆ ಹೋಗೋಣ. ಸಿನ್ಸ್ ಆ್ಯಂಡ್ ಫಾರ್ನ ಯೂಸೇಜ್ ಬಗ್ಗೆ ಹೇಳ್ತೀನಿ. ವಿ ಯೂಸ್ ಸಿನ್ಸ್ ವಿತ್ ದ ಫಿಕ್ಸ್ಡ್ ಟೈಮ್. ಸಿನ್ಸ್ ಜೊತೆಗೆ ನಾವು ಫಿಕ್ಸ್ಡ್ ಟೈಮ್ ಇನ್ ದ ಪಾಸ್ಟಲ್ಲಿ ಒಂದು ಫಿಕ್ಸ್ಡ್ ಟೈಮ್ ಜೊತೆ ಮಾತಾಡ್ತೀವಿ. ಈಗ ಲಾಸ್ಟ್ ಇಯರ್, April 23rd, ಹೀಗೆ ಒಂದು ಇಯರ್ ಕೂಡ ಹಾಕ್ತೀವಿ. ದ ಫಿಕ್ಸ್ಡ್ ಟೈಮ್ ಕ್ಯಾನ್ ಬಿ ಎನದರ್ ಆ್ಯಕ್ಷನ್ ವಿಚ್ ಈಸ್ ಇನ್ ದ ಪಾಸ್ಟ್ ಸಿಂಪಲ್. ಇದು ಫಿಕ್ಸ್ಡ್ ಟೈಮ್ ಯಾವಾಗಿದೆ? ಪಾಸ್ಟಲ್ಲಿದೆ, ಹಿಂದೆ. ಓಕೆ. ಸಿನ್ಸ್ ಐ ವಾಸ್ ಅಟ್ ಸ್ಕೂಲ್, ಸಿನ್ಸ್ ಐ ಅರೈವ್ಡ್, ಹೀಗಿರುತ್ತೆ. ಐ ಹ್ಯಾವ್ ನೋನ್ ಟು ಸುಮಾ ಸಿನ್ಸ್ 2010. ಓಕೆ. ಹೀಗೆ ನಾವು ಅದನ್ನು ಬಳಸ್ತೀವಿ. ಐ ಹ್ಯಾವ್ ಲೈಕ್ಡ್ ಅಮೂಲ್ ಐಸ್ ಕ್ರೀಮ್ಸ್ ಸಿನ್ಸ್ ಐ ವಾಸ್ ಚೈಲ್ಡ್. ನೋಡಿ, ಐ ಹ್ಯಾವ್ ಲೈಕ್ಡ್ ಅಮೂಲ್ ಐಸ್ ಕ್ರೀಮ್ಸ್ ಸಿನ್ಸ್ ಐ ವಾಸ್ ಚೈಲ್ಡ್. ನಾನು ಚಿಕ್ಕವನಿದ್ದಾಗಿಂದನೂ ಕೂಡ ಐ ಆಮ್ ಯೂಸಿಂಗ್ ಅಮೂಲ್ ಐಸ್ ಕ್ರೀಮ್ಸ್. ದೇ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ 4 PM. ವಿ ಯೂಸ್ ಫಾರ್ ವಿತ್ ಅ ಪೀರಿಯಡ್ ಆಫ್ ಟೈಮ್. ಫಾರ್ನ ಪೀರಿಯಡ್ ಆಫ್ ಟೈಮ್ 4 years, 2 years, 3 months ಹೀಗೆ ಬಳಸ್ತೀವಿ. ಐ ಹ್ಯಾವ್ ನೌನ್ ದೀಪಾ ಫಾರ್ 5 years. ಐ ಹ್ಯಾವ್ ಬೀನ್ ಸ್ಲೀಪಿ ಫಾರ್ ಅವರ್ಸ್. ಮೈ ಮದರ್ಸ್ ಹ್ಯಾಸ್ ಹ್ಯಾಡ್. ನೋಡಿ, ಹ್ಯಾಸ್ ಹ್ಯಾಡ್ ಅ ಹೆಡ್ಏಕ್ ಫಾರ್ ಎ ಫೋರ್ಟ್ನೈಟ್. 15 ದಿನ ಕಾಲ ನಮ್ಮ ತಾಯಿಗೆ ಹೆಡ್ಏಕ್ ಇತ್ತು ಅಂತ ಹೇಳ್ತೀವಿ. ಫಿನಿಶ್ಡ್ ಆ್ಯಕ್ಷನ್ ಜೊತೆ ಹೇಗೆ ಬಳಸ್ತೀವಿ ಅನ್ನೋದು ನೋಡೋಣ. ಓಕೆ. ದೇರ್ ಆರ್ ಆ್ಯಕ್ಷನ್ಸ್ ಆರ್ ಈವೆಂಟ್ಸ್ ದಟ್ ಹ್ಯಾಪನ್ಡ್ ಸಮ್ ಟೈಮ್ ಡ್ಯೂರಿಂಗ್ ಲೈಫ್ ಟೈಮಲ್ಲಿ ಯಾವಾಗೋ ಆಗಿದ್ದ ಘಟನೆಯನ್ನು ನಾವು ಇಲ್ಲಿ ಬಳಸ್ತೀವಿ. ವಿ ಡೋಂಟ್ ಸೇ ವೆನ್ ದ ಎಕ್ಸ್ಪೀರಿಯನ್ಸ್ ಹ್ಯಾಪನ್ಡ್ ಆ್ಯಂಡ್ ದ ಪರ್ಸನ್ ನೀಡ್ಸ್ ಟು ಬಿ ಅಲೈವ್ ನೌ. ಆದರೆ ಯಾರು ಹೇಳ್ತಾ ಇದ್ದಾರೆ ಅವ್ನು ಬದುಕಿರಬೇಕಾಗತ್ತೆ ಅಷ್ಟೇ. ದಟ್ಸ್ ಇಟ್. ನೀಡ್ ನಾಟ್ ಟು ವರಿ. ನಾವು ನೋಡೋಣ. ವಿ ಆಫನ್ ಯೂಸ್ ದ ವರ್ಡ್ಸ್ ಎವರ್ ಆ್ಯಂಡ್ ನೆವರ್. ಇಂಥ ಸ್ಟ್ರಕ್ಚರಲ್ಲಿ ಎವರ್ ಮತ್ತು ನೆವರ್ನ ಬಳಸ್ತೀವಿ. ಯು ಹ್ಯಾವ್ ಬೀನ್ ಟು ಡೆಲ್ಲಿ. ನೋಡಿ, ವಿ ಹ್ಯಾವ್ ವಿಸಿಟೆಡ್ ಬೆಂಗಳೂರು 3 times. ಐ ಹ್ಯಾವ್ ನೆವರ್ ಸೀನ್ ಹರ್ ಬಿಫೋರ್. ಹೀಗೆ ನಾವು ಎವರ್ ಕೂಡ ಬಳಸ್ತಾ ಇರ್ತೀವಿ. ವಿತ್ ಆನ್ ಅನ್ಫಿನಿಶ್ಡ್ ಟೈಮ್, ದಿಸ್ ಮಂತ್, ದಿಸ್ ವೀಕ್, ಟುಡೇ, ಇವುಗಳನ್ನು ಕೂಡ ಬಳಸ್ತೀವಿ. ದ ಪೀರಿಯಡ್ ಆಫ್ ಟೈಮ್ ಈಸ್ ಸ್ಟಿಲ್ ಕಂಟಿನ್ಯೂಯಿಂಗ್. ಐ ಹ್ಯಾವಂಟ್ ಸೀನ್ ಹರ್ ದಿಸ್ ಮಂತ್. ನೋಡಿ, ಐ ಹ್ಯಾವಂಟ್ ಸೀನ್ ಹರ್ ದಿಸ್ ಮಂತ್ ಅಂದರೆ ದಿಸ್ ಮಂತ್ ಏನಿದೆ ಅಲ್ಲ, ಇದು ಅನ್ಫಿನಿಶ್ಡ್, ಕಂಪ್ಲೀಟ್ ಆಗಿಲ್ಲ ಇದು. ರೈಟ್. ಶಿ ಈಸ್ ಡ್ರಂಕ್ 3 cups ಆಫ್ ಕಾಫಿ ಟುಡೇ ಆ್ಯಂಡ್ ಶಿ ಮೇ ಕಂಟಿನ್ಯೂ. ಹೌದಾ? ಅವ್ರು ಇನ್ನೂ ಕುಡಿತಾ ಹೋಗ್ಬೋದು. ಐ ಹ್ಯಾವ್ ಆಲ್ರೆಡಿ ಮೂವ್ಡ್ ಹೌಸ್ ಟ್ವೈಸ್ ದಿಸ್ ಇಯರ್. ಓಕೆ. ವಿ ಕಾಂಟ್ ಯೂಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ವಿತ್ ಫಿನಿಶ್ಡ್ ಟೈಮ್. ನೋಡಿ, ಫಿನಿಶ್ಡ್ ಟೈಮ್ ಇರೋದ್ರ ಜೊತೆ ನಾವು ಬಳಸೋಕ್ಕೆ ಬರೋಲ್ಲ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಸೀನ್ ಹಿಮ್ ಎಸ್ಟರ್ಡೇ ಅಂತ ಬಳಸೋಕ್ಕೆ ಬರೋಲ್ಲ. ಐ ಸಾ ಹಿಮ್ ಎಸ್ಟರ್ಡೇ ಅಂತ ಬಳಸಬೇಕಾಗತ್ತೆ.
ಯಾಕಂದರೆ ಎಸ್ಟರ್ಡೇ ಇಟ್ಸ್ ಅ ಪಾಸ್ಟ್ ಟೈಮ್, ಅದರ ಆ್ಯಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಪರ್ಫೆಕ್ಟ್ ಟೆನ್ಸನ್ನು ನಾವು ಪ್ರೆಸೆಂಟ್ ವರ್ಡ್ ಜೊತೆ ಬಳಸ್ಬೋದು. ಐ ಹ್ಯಾವ್ ಸೀನ್ ಹಿಮ್ ಎಸ್ಟರ್ಡೇ ಅಂತ ಹೇಳೋದು ರಾಂಗ್ ಆಗುತ್ತೆ. ಓಕೆ, ಲಾಸ್ಟ್ ವೀಕ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವಾಗ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಬೇಕು. ಆ ಫಿನಿಶ್ಡ್ ಆ್ಯಕ್ಷನ್ ವಿತ್ ಅಸ್ ರಿಸಲ್ಟ್ ಇನ್ ಪ್ರೆಸೆಂಟ್ ಹೆಂಗಿರಬೇಕು ಅಂತಂದರೆ, ಒಂದು ಆ್ಯಕ್ಷನ್ ಫಿನಿಶ್ ಆಗಿರಬೇಕು, ಅದ್ರ ರಿಸಲ್ಟ್ ಈಗ ಬಂದಿರಬೇಕು. ಉದಾಹರಣೆಗೆ, ಹ್ಯಾವ್ ಜಸ್ಟ್ ಸೀನ್ ಅ ಫಿಲ್ಮ್, ನಾನು ಈಗಿನ ಒಂದು ಫಿಲ್ಮ್ ನೋಡಿದೆ, ಅದ್ರ ಇಂಪ್ಯಾಕ್ಟ್ ನನ್ನ ತಲೆ ಮೇಲೆ ಇದ್ದೇ ಇರುತ್ತೆ. ಓಕೆ, ವಿ ಆಫನ್ ಯೂಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟು ಟಾಕ್ ಅಬೌಟ್ ಸಮಥಿಂಗ್ ದಟ್ ಹ್ಯಾಪನ್ಡ್ ಇನ್ ದ ರೀಸೆಂಟ್ ಪಾಸ್ಟ್, ಇತ್ತೀಚೆಗೆ ಮುಗಿದಿರಬೇಕು. ಸಮ್ಟೈಮ್ಸ್ ವಿ ಕ್ಯಾನ್ ಯೂಸ್ ದ ಪಾಸ್ಟ್ ಸಿಂಪಲ್ ಹಿಯರ್, ಎಸ್ಪೆಷಲಿ ಇನ್ US ಇಂಗ್ಲೀಷ್. US ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತಾರೆ. ಓಕೆ, ಐ ಹ್ಯಾವ್ ಲಾಸ್ಟ್ ಮೈ ಕೀಸ್ ಸೊ ಐ ಕಾಂಟ್ ಗೆಟ್ ಇನ್ ಟು ಮೈ ಹೌಸ್. ಓಕೆ, ಶಿ ಹ್ಯಾಸ್ ಹರ್ಟ್ ಹರ್ ಲೆಗ್ ಸೊ ಶಿ ಕಾಂಟ್ ಪ್ಲೇ ಟೆನ್ನಿಸ್ ಟುಡೇ. ದೇ ಹ್ಯಾವ್ ಮಿಸ್ಡ್ ದ ಬಸ್ ಸೊ ದೇ ವಿಲ್ ಬಿ ಲೇಟ್. ಹೀಗೂ ಕೂಡ US ಅಲ್ಲಿ ಬಳಸ್ತಾರೆ. We can also use the present perfect to talk about something that happened recently, even if there isn't a clear result in the present. Clear ಇಲ್ಲ, ರಿಸಲ್ಟು ಪ್ರೆಸೆಂಟಲ್ಲಿ ಕ್ಲಿಯರ್ ಇಲ್ಲ, ಆ ಟೈಮಲ್ಲೂ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಕಾಮನ್ ವೆನ್ ವಿ ವಾಂಟ್ ಟು ಇಂಟ್ರೊಡ್ಯೂಸ್ ನ್ಯೂಸ್ ಆ್ಯಂಡ್ ವಿ ಆಫನ್ ಯೂಸ್ ದ ವರ್ಡ್ಸ್ ಜಸ್ಟ್, ಯಟ್, ಆಲ್ರೆಡಿ, ರೀಸೆಂಟ್ಲಿ. ಈ ಆಲ್ರೆಡಿ, ರೀಸೆಂಟ್ಲಿ, ಯಟ್ ಅನ್ನೋ ಪದಗಳು ಕಾಮನಾಗಿ ಬಳಸ್ತೀವಿ. However, the past simple is also correct in these cases. Past simple ಬಳಸ್ಬೋದು ಅಥವಾ ಪ್ರೆಸೆಂಟ್ ಪರ್ಫೆಕ್ಟೂ ಬಳಸ್ಬೋದು. ಫಾರ್ ಎಕ್ಸಾಂಪಲ್, ದ ಕ್ವೀನ್ ಹ್ಯಾಸ್ ಗಿವನ್ ಅ ಸ್ಪೀಚ್. ಹ್ಯಾವ್ ಜಸ್ಟ್ ಸೀನ್ ಲೂಸಿ. ದ ಮೇಯರ್ ಹ್ಯಾಸ್ ಅನೌನ್ಸ್ಡ್ ಅ ನ್ಯೂ ಪ್ಲ್ಯಾನ್ ಫಾರ್ ದ ರೈಲ್ವೇಸ್. ಅದು ಆ್ಯಕ್ಷನ್ ಕಂಪ್ಲೀಟ್ ಆಗಿರುತ್ತೆ, ಆದರೂ ಅದರ ಇಂಪ್ಯಾಕ್ಟು ಕಂಟಿನ್ಯೂ ಆಗಿರುತ್ತೆ. ಯೂಶಲಿ ಅನೌನ್ಸ್ಮೆಂಟ್ ಮಾಡುವಾಗ ಇದನ್ನು ಬಳಸ್ತಾರೆ. ಬೀನ್ ಮತ್ತು ಗಾನ್ಗಳನ್ನ ಕೂಡ ಬಳಸ್ತಾರೆ, ಒಂದು ರೀತಿ ಬೇರೆ ಅರ್ಥದಲ್ಲಿ ಬಳಸ್ತಾರೆ. ಐ ಹ್ಯಾವ್ ಬೀನ್ ಟು ಪ್ಯಾರಿಸ್ ಅಂತಂದರೆ ಇನ್ ಮೈ ಲೈಫ್ ಬಟ್ ಐ ಆಮ್ ಇನ್ ಲಂಡನ್ ವೇರ್ ಐ ಲೀವ್. ಐ ಹ್ಯಾವ್ ಬೀನ್ ಟು ಪ್ಯಾರಿಸ್ ಅಂದರೆ ಒನ್ ಟೈಮ್ ಐ ವಿಸಿಟೆಡ್ ಟು ಲಂಡನ್. ಒನ್ ಟೈಮ್ ನಾನು ಲಂಡನಿಗೆ, ಆ್ಯಕ್ಚುಲಿ ಪ್ಯಾರಿಸಿಗೆ ವಿಸಿಟ್ ಮಾಡಿದ್ದೆ ಅಂತ ಅರ್ಥ ಆಗುತ್ತೆ. ಓಕೆ, ಶಿ ಹ್ಯಾಸ್ ಬೀನ್ ಟು ಸ್ಕೂಲ್ ಟುಡೇ ಅಂತಂದರೆ ಶಾಲೆಗೆ ಹೋಗಿ ಬಂದಿದ್ದಾಳೆ. ಒನ್ಸ್ ಯು ವಿಸಿಟೆಡ್ ಆ್ಯಂಡ್ ಯು ಕೇಮ್ ಬ್ಯಾಕ್. ವಿಸಿಟ್ ಮಾಡಿ ವಾಪಸ್ ಬಂದಿದ್ರೆ ಏನು ಹೇಳ್ಬೋದು, ಶಿ ಹ್ಯಾಸ್ ಬೀನ್ ಟು ಸ್ಕೂಲ್ ಟುಡೇ ಅಂದರೆ ಶಿ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್. ಓಕೆ, ದೇ ಹ್ಯಾವ್ ನೆವರ್ ಬೀನ್ ಟು ಕ್ಯಾಲಿಫೋರ್ನಿಯಾ ಅಂದರೆ ದೇ ನೆವರ್ ವಿಸಿಟೆಡ್ ಕ್ಯಾಲಿಫೋರ್ನಿಯಾ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ವಿ ಯೂಸ್ ಗಾನ್. ಗಾನನ್ನು ಹೇಗೆ ಬಳಸ್ತೀವಿ ಅನ್ನೋದು ನೋಡೋಣ. ವೆರಿ ಜಾನ್, ಹಿ ಈಸ್ ಗಾನ್ ಟು ದ ಶಾಪ್ಸ್. ಹಿ ಈಸ್ ಅಟ್ ದ ಶಾಪ್ಸ್ ನೌ. ಹಿ ಹ್ಯಾಸ್ ಗಾನ್ ಟು ದ ಶಾಪ್ಸ್ ಅಂದರೆ ಹಿ ಈಸ್ ಅಟ್ ದ ಶಾಪ್ಸ್, ಶಾಪ್ಸಲ್ಲಿದ್ದಾನೆ ಅನ್ನೋವಂಥ ಅರ್ಥದಲ್ಲಿ. ಜೂಲಿ ಹ್ಯಾಸ್ ಗಾನ್ ಟು ಮೆಕ್ಸಿಕೋ ಅಂದರೆ ಜೂಲಿ, ಶಿ ಈಸ್ ಇನ್ ಮೆಕ್ಸಿಕೋ. ದೇ ಹ್ಯಾವ್ ಗಾನ್ ಟು ಜಪಾನ್ ಫಾರ್ 3 weeks ಅಂದರೆ ದೇ ಆರ್ ಇನ್ ಜಪಾನ್ ನಾವು ಅಂತ. ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬೇರೆ ಬೇರೆ ಯೂಸಸ್ಸಿಗೆ ಬಳಸ್ತೀವಿ. ಒನ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್. ಇವುಗಳನ್ನ ಯೂಸ್ ಮಾಡೋದಕ್ಕೆ ಸ್ಪೆಷಲಿ ಫಾರ್ ಆ್ಯಂಡ್ ಸಿನ್ಸನ್ನು ಹೇಗೆ ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಎಕ್ಸಾಮಲ್ಲಿ 1 ಮಾರ್ಕ್ ಮೇಲೆ ಈ ಪರ್ಫೆಕ್ಟ್ ಟೆನ್ಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ದೇರ್ ವಿಲ್ ಬಿ 1 question ಆನ್ ದಿಸ್ ಟಾಪಿಕ್. ಇದು ನಿಮಗೆ ಆಪ್ಟಿಗೆ ಎದರಲ್ಲಿರ್ತದೆ ಅಂದರೆ 50 ಮಾರ್ಕ್ಸಲ್ಲಿ ಏನು ಬರೀತಿರಲ್ಲ, ಆಬ್ಜೆಕ್ಟಿವ್ ಕ್ವಶನ್ಸಲ್ಲಿ 1 question ಇದ್ರ ಮೇಲೆ ಇದ್ದೇ ಇರುತ್ತೆ. ದಿಸ್ ಏರಿಯಾ ಫಾರ್ ಮತ್ತು ಸಿನ್ಸ್ ಯೂಸ್ ಮಾಡೋದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ದಟ್ಸ್ ಇಟ್. ಥ್ಯಾಂಕ್ ಯು.